ಅಧ್ಯಕ್ಷ ಇವ್ರು ಕುಳ್ಳಿಸ್ತಾರೆ ನೀವು ಕೂತ್ಕೊಳ್ಳಲ್ಲ. ಈಗ ನೀವು ಕೂತ್ಕೊಳ್ಬೇಕಲ್ಲ. ಸಚಿವರದೇ ಯಾಕೆ ಇವರು ಸುಮ್ಮನೆ ನಿಂತು ಮಾತ್ರ ಆಗುದಿಲ್ಲ. ಇವ್ರಿಗೆ ಸತ್ಯ ಈಗ ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಉತ್ತರ ಕೊಡಿ. ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ ಬೇಡ ಅಂತ ಹೇಳಿದ್ರೆ ಎಲ್ಲ ಉತ್ತರ ಬರಲಿ. ಮಾತಾಡಲಿಕ್ಕೆ ಆಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸುಮ್ಮನೆ ಕೊಡ್ಲಿಕ್ಕೆ ನೀವು ನಿಮಗೆಲ್ಲ ನಿಮ್ಗೆ ಸರಿಯಾದ ನೀವು ಕೂತ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಕೂತ್ಕೊಳ್ಳಿಕ್ಕೆ ಬಿಟ್ಟು ಹೋಗ್ತಾರೆ ಸರ್. ಅವ್ರಿಗೆ ಯಾವ್ದು ಬೇಕೋ ನೋಡ್ಬಿಟ್ಟು ಈಗ ಓದ್ತಾರಲ್ಲ ಬೇಕಾದ್ರೆ ನಿಮ್ಗೆ ಅದು ಮತ್ತು ಫೋನ್ ಕಾನ್ವರ್ಸೇಷನ್ ಹೇಳ್ತೀನಿ. ಆಯ್ತು, ಎರಡು ಕೂತ್ಕೊಳ್ಳಿ. ನೀವೆಲ್ಲರೂ ಕೂತ್ಕೊಳ್ಳಿ. ಈಗ ನೋಡಿ, ಅನಗತ್ಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಉತ್ತರ ಬರಲಿ. ಮತ್ತೆ ನೀವು ಉತ್ತರ ಬರೋ ಮುಂಚೆ ಏನಾಗ್ತಾ ಇದಕ್ಕೆ ಉತ್ತರ ಬರೋ ಮುಂಚೆ ಮಾತಾಡ್ತೀರಿ ನೀವು. ಉತ್ತರ ಆಯ್ತು, ಈಗ ಉತ್ತರ ಹೇಳಿ. ವಾಲ್ಮೀಕಿ ಅಧ್ಯಕ್ಷ ಎರಡನ್ನೂ ಮುಚ್ಚಿ ಉತ್ತರ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ಅದು ಹಾಗೆ ಇರ್ತದೆ. ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿಬಿಐ SIT ತನಿಖೆ ನಡೀತಾ ಇದೆ. ತನಿಖೆ ನಡೀಲಿ. ಈಗ ಇಲ್ಲಿ ಉತ್ತರ ಕೇಳಿ ಫಸ್ಟ್ ಏನಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಈ ತರ ಆದ್ರೆ ಉತ್ತರ ಕೊಡಕ್ಕಾಗಲ್ಲ. ಉತ್ತರ ಕೊಡ್ಬೇಕಲ್ಲ. ಉತ್ತರ ಕೇಳಿ ನೀವು. ಫೋನ್ ಕಾನ್ವರ್ಸೇಷನ್ ನೀವು ಉತ್ತರ ಕೇಳಿದ್ರೆ ಅಲ್ಲ ಅಧ್ಯಕ್ಷರೇ, ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ನೇರವಾಗಿ ಮಾನ್ಯ ಸಚಿವರ ಮೌಖಿಕವಾಗಿ ಅದೆಲ್ಲ ಮೊನ್ನೆ ಹೇಳಿದ್ರಲ್ಲ, ಎಲ್ಲ ಕೇಳಿದಿರಿ ತಾವು. ಅಲ್ಲ ತಾವೆಲ್ಲ ಕೂಡ ಕೇಳಿದಿರಿ. ವರ್ಗಾಯಿಸಲು ಸೂಚಿಸಿದ್ದಾರೆ. ತಾವೆಲ್ಲ ಅಲ್ಲ ಉತ್ತರ ಕೊಡ್ತಾ ಡೆತ್ ನೋಟ್ ಇದೆ ಅಧ್ಯಕ್ಷರೇ, ಡೆತ್ ನೋಟ್ ಇದೆ. ಇದೆ ಅವರು ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ಲ. ಅಲ್ಲ, ಯಾರು ಮಾಡ್ತಾರೆ? ಸಚಿವರ ಮೇಲೆ FIR ಹಾಕೋದಿಲ್ಲ. 220 ಇದೆ. ಪ್ರಕರಣ ಮುಚ್ಚಾಗ್ತಾ ಇದೆ ಅಂತ ಅರ್ಥ. ಅಶೋಕ ಎಲ್ಲ ಓದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಈಗ ಈ ತರ ಎದ್ದಿದ್ದೆ ಅಲ್ಲ, ಈ ತರ ನೀವು ಎದ್ದು ನಿಂತ್ರೆ ಆಗುದಿಲ್ಲ. ಈಗ ಓದ್ತಾ ಇದ್ದಾರಲ್ಲ, ಮತ್ತೆ ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ತದ ಸರ್? ಡೆತ್ ನೋಟ್ ಅಲ್ಲಿ ಸಚಿವರು ಅಂತ ಇದೆ. ಈಗ ಓದ್ಲಿಕ್ಕೆ